ಪೂರಿ ಜಗನ್ನಾಥ ದೇವರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ತಿಳ್ಕೊಳ್ಳೋಣ. ಪುರಾಣಗಳು ಹೇಳೋ ಪ್ರಕಾರ ಗಾಂಧಾರಿ ಹಾಕಿದ ಶಾಪದಿಂದ ಶ್ರೀಕೃಷ್ಣರ ಅಂತ್ಯ ಆಗಿರುತ್ತೆ. ಕೃಷ್ಣ ಕಾಡಲ್ಲಿ ಮರದ ಮೇಲೆ ಮಲಗಿರುವಾಗ ಕೃಷ್ಣರ ಕಾಲಿನ ಪಾದಕ್ಕೆ ಬಾಣ ಬಂದ್ ತಗ್ಲಿ ಅವರ ಪ್ರಾಣ ಹೋಗಿರುತ್ತೆ. ನಂತರ ಇವ್ರ ದೇಹನ ಚಿತೆಯಲ್ಲಿ ಸುಡ್ತಾರೆ. ಆದ್ರೆ ಕೃಷ್ಣರ ಹೃದಯ ಸುಟ್ಟೋಗಲ್ಲ, ಯಾಕಂದ್ರೆ ಇವರು ವಿಷ್ಣುವಿನ ಅವತಾರ. ಈ ಹೃದಯ ಸಮುದ್ರದಿಂದ ಸಾಗಿ ಒಡಿಶಾದ ಪೂರಿಯಲ್ಲಿ ಸೇರುತ್ತೆ. ಹೀಗೆ ಒಡಿಶಾದ ಪೂರಿಯಲ್ಲಿ ಶ್ರೀಕೃಷ್ಣರ ಪುನರ್ಜನ್ಮ ಆಗುತ್ತೆ ಅಂತ ಪುರಾಣಗಳು ಹೇಳ್ತವೆ. ಈ ದೇವಸ್ಥಾನದಲ್ಲಿ 3 ದೇವರುಗಳ ವಿಗ್ರಹ ಇದೆ. ಒಂದು ಸ್ವತಃ ಶ್ರೀಕೃಷ್ಣರದ್ದು, ಎರಡನೆಯದು ಅವರ ತಂಗಿ ಸುಭದ್ರೆಯದು ಮತ್ತು ಮೂರನೆಯದು ಅವರ ಅಣ್ಣ ಬಲರಾಮರದ್ದು. ಈ ದೇವರ ವಿಗ್ರಹ ಮಾಡೋದು ಬೇವಿನ ಮರದಿಂದ. 12 ವರ್ಷಕ್ಕೊಂದ್ಸಲಿ ಹೊಸ ವಿಗ್ರಹಗಳನ್ನ ಕೆತ್ತನೆ ಮಾಡ್ತಾರೆ. ಈ ವಿಗ್ರಹಗಳನ್ನ ಮಾಡೋ ಶಿಲ್ಪಿಗಳು ಹೇಳೋ ಪ್ರಕಾರ ಕೆತ್ತನೆ ಮಾಡ್ಬೇಕಾದ್ರೆ ಇವ್ರಿಗೆ ಒಂದು ಪವರ್ಫುಲ್ ಶಕ್ತಿ ಸಿಗುತ್ತಂತೆ. ಈ ಶಕ್ತಿನ ಇನ್ನೊಂದು ವಿಗ್ರಹಕ್ಕೆ ಟ್ರಾನ್ಸ್ಫರ್ ಮಾಡ್ತಾರಂತೆ. ಈ ಶಕ್ತಿನೇ ಕೃಷ್ಣನ ಹೃದಯ ಅಂತಾರೆ ಆಸ್ತಿಕರು. ಇಲ್ಲಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ 1900ರಲ್ಲಿ ಈ ರಥಯಾತ್ರೆನ ನೋಡಿದ್ದ ಬ್ರಿಟಿಷರು ದಂಗ ಹೋಗಿರ್ತಾರೆ. ಈ ಜಾತ್ರೆಯ ವೈಭವ ಕಂಡು ಹೊಸ ಇಂಗ್ಲಿಷ್ ವರ್ಡ್ನ ಡಿಕ್ಷನರಿಗೆ ಆಡ್ ಮಾಡ್ತಾರೆ. ಆ ಇಂಗ್ಲಿಷ್ ವರ್ಡೇ ಜಾಗರ್ನಾಟ್, ಜಗನ್ನಾಥ ಜಾಗರ್ನಾಟ್. ಅಷ್ಟೇ ಅಲ್ಲ, ರಷ್ಯಾದ ಮಾಸ್ಕೋದಲ್ಲಿ, ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಈ ಜಗನ್ನಾಥ ರಥಯಾತ್ರೆನ ಮಾಡ್ತಾರೆ. ಜಗನ್ನಾಥ ಅಂದ್ರೆ ಲಾರ್ಡ್ ಆಫ್ ದಿ ಯೂನಿವರ್ಸ್. ಜೈ ಜಗನ್ನಾಥ್.